ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಈ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಯಾರು ಯಜ್ಞದ ಕರ್ತವ್ಯವನ್ನು ಮಾಡದೆ ಇಂದ್ರಿಯಗಳ ಪ್ರಭಾವಕ್ಕೆ ಒಳಗಾಗ್ತಾನೋ ಅವನು ಪಾಪಿ, ಯಜ್ಞದ ಕರ್ತವ್ಯವನ್ನು ಚಾಚೂ ತಪ್ಪದೆ ಪಾಲಿಸುವಂಥವನು ಅವನು ಶ್ರೇಯಸ್ಸನ್ನು ಪಡಿತಾನೆ, ಇದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವಂಥವನು ಇಂದ್ರಿಯ ಸುಖಕ್ಕೆ ಒಳಗಾದವನು ಯಾವ ಸಾರ್ಥಕವೂ ಇಲ್ಲದೆ ಹೋಗ್ತಾನೆ ಅನ್ನುವಂಥ ವಿಷಯವನ್ನು ಬೋಧಿಸಿದ್ದ. ಈ ದಿನ ವಿಡಿಯೋದಲ್ಲಿ ಮತ್ತೆ ಮುಂದುವರೆದು ಆತ್ಮತೃಪ್ತಿ ಅನ್ನುವಂಥ ವಿಷಯವನ್ನು ಕುರಿತು ಶ್ರೀಕೃಷ್ಣ ಬೋಧಿಸ್ತಾ ಇದ್ದಾನೆ. ಆತ್ಮತೃಪ್ತಿ ಅಥವಾ ಆತ್ಮತೃಪ್ತನಾದವನ ಲಕ್ಷಣ ಹೇಗಿರುತ್ತೆ ಅನ್ನುವಂಥದ್ದನ್ನು, ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ ಅಂತ ಹೇಳಿದ ಕೃಷ್ಣ. ಅಂದರೆ ಯಾರು ಆತ್ಮರತಿಯಾಗಿರುವನೋ, ಆತ್ಮರತಿ ಅಂದರೆ ತನ್ನ ಆತ್ಮವನ್ನೇ ತಾನು ಪ್ರೀತಿಸುವಂಥವನು. ರತಿ ಅಂದರೆ ಶಬ್ದಶಃ ಅರ್ಥ ಪ್ರೀತಿಸುವಂಥದ್ದು. ತನ್ನ ಆತ್ಮವನ್ನೇ ನಂಬಿಕೊಂಡಿರುವಂಥವನು, ತನ್ನ ಆತ್ಮವನ್ನೇ ಹೆಚ್ಚು ಮಾನ್ಯತೆ ಕೊಡ್ತಕ್ಕಂಥವನು, ಆತ್ಮ ಹೇಳಿದ್ದನ್ನು ಮಾತ್ರ ಪಾಲಿಸುವಂಥವನು, ಅವನು ಆತ್ಮತೃಪ್ತನಾಗಿರ್ತಾನವನು. ತನ್ನ ಆತ್ಮದಲ್ಲಿಯೇ ಅವನಿಗೆ ಸಂತೋಷ ಕಾಣ್ತಾನವನು. ಅವನಿಗೆ ಯಾವ ಕರ್ತವ್ಯವೂ ಇರೋದಿಲ್ಲ, ತನ್ನ ಆತ್ಮವೇ ಅವನಿಗೆ ಮುಖ್ಯ, ಬೇರೆ ಇನ್ಯಾವ ಕರ್ತವ್ಯವೂ ಇರೋದಿಲ್ಲ. ಈ ರೀತಿ ಆತ್ಮಕ್ಕೆ ಬೆಲೆ ಕೊಡ್ತಕ್ಕಂಥವನು, ಆತ್ಮ ಹೇಳಿದಂತೆ ನಡ್ಕೊಳ್ಳೋವನೇ ಶ್ರೇಷ್ಠವಾದವನು ಅನ್ನುವಂಥ ಮಾತನ್ನು ಹೇಳ್ತಾನೆ. ಅಂದರೆ ಯಾರಿಗೆ ಅಂತರಾಳದಲ್ಲಿ ಪರಮಾತ್ಮನ ಚಿಂತೆ ಇಲ್ಲದೆ ಹೋಗ್ತಾನೋ ಅವನಿಗೆ ಯಾವ ಶ್ರೇಯಸ್ಸೂ ಇಲ್ಲ. ಪರಮಾತ್ಮನ ಚಿಂತೆಯಲ್ಲಿ ಮುಳುಗಿರುವವನು ಬಾಹ್ಯ ವಿಷಯಗಳ ಕಡೆಗೆ ಏನನ್ನೂ ಇಚ್ಛಿಸುವುದಿಲ್ಲ. ಪರಮಾತ್ಮ ಅಂದರೆ ತನ್ನಲ್ಲಿರ್ತಕ್ಕಂಥ ಆತ್ಮ, ಅದೇ ಪರಮಾತ್ಮ, ಅದನ್ನು ನಂಬಿದಂಥವನು, ಅದರ ಚಿಂತನೆಯಲ್ಲಿ ತೊಡಗಿರುವವನು ಬಾಹ್ಯ ಪ್ರಪಂಚ ಅಂದರೆ ಹೊರಗಿನ ಪ್ರಪಂಚದಲ್ಲಿ ಇರುವಂಥದ್ದು ಯಾವುದನ್ನೂ ಅವನು ಇಚ್ಛಿಸೋದಿಲ್ಲ. ಅವನಿಗೆ ವಿಷಯ ಮತ್ತು ಇಂದ್ರಿಯಗಳಿಂದ ಸಿಗುವಂಥ ಸುಖ ಅವನಿಗೆ ಬೇಕಾಗಿಲ್ಲ. ಅವನನ್ನು ಆತ್ಮತೃಪ್ತ ಅಂತ ಕರಿತೀವಿ. ನಾವು ಕೆಲವು ಸಲ ಯಾವುದಾದ್ರು ಒಳ್ಳೆಯದೊಂದು ಕೆಲಸ ಮಾಡಿದಾಗ ನನ್ನ ಆತ್ಮತೃಪ್ತಿಗೆ ಮಾಡಿದೆ, ನನಗೇನು ಯಾರ್ದು ಏನೂ ಅಪೇಕ್ಷೆ ಇಲ್ಲ, ಯಾರೂ ನನ್ನ ಮೇಲೇನು ಒತ್ತಡ ಇರಲ್ಲ, ನನ್ನ ಆತ್ಮತೃಪ್ತಿಗೆ ನಾನು ಮಾಡಿದೆ ಅಂತ ಅಪರೂಪಕ್ಕೊಂದು ಸಲ ಯಾವುದಾದ್ರು ಒಂದು ಕೆಲಸದ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ ಸಮಾಜದಲ್ಲಿ. ಅದನ್ನೇ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಆತ್ಮತೃಪ್ತನಾದವನಿಗೆ ಬಾಹ್ಯ ವಿಷಯಗಳು, ಬಾಹ್ಯ ಲಾಭ, ಬಾಹ್ಯ ಒತ್ತಡ ಇವ್ಯಾವೂ ಇರೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾನೆ. ಮತ್ತೆ ಮುಂದುವರೆದು ಹೇಳ್ತಾನೆ, ನೈವ ತಸ್ಯ ಕೃತೇನಾರ್ಥೋ ನಾ ಕೃತೇನೇಹ ಕಶ್ಚನ ನಾಚಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಕರ್ಮ ಮಾಡಿದರೆ ಇವನಿಗೆ ಯಾವ ಲಾಭವೂ ಇಲ್ಲ, ಮಾಡದೇ ಇದ್ದರೆ ಯಾವ ನಷ್ಟವೂ ಇಲ್ಲ. ಯಾರಿಗೆ? ಈ ಆತ್ಮತೃಪ್ತನಾದಂಥವನಿಗೆ. ಕೆಲವು ಮಾತುಗಳು ಇಲ್ಲಿ ತುಂಬ ಸೂಕ್ಷ್ಮವಾಗಿ ಗ್ರಹಿಸಬೇಕು. ಹೆಚ್ಚು ವಿಶದವಾಗಿ ಹೇಳೋದಕ್ಕೆ ಕಾಲಾವಕಾಶ ಇರಲ್ಲ, ಯಾಕೆಂದರೆ ಯಾರಿಗೂ ಹೆಚ್ಚು ಹೊತ್ತು ಕೇಳುವಂಥ ಸಹನೆ ಇಲ್ಲ ಮತ್ತು ಕಾಲಾವಕಾಶವೂ ಇಲ್ಲ. ಆದ್ದರಿಂದ ಸಂಕ್ಷಿಪ್ತವಾಗಿ ಹೇಳುವಂಥದ್ರಲ್ಲೇ ಇದನ್ನು ಅರ್ಥೈಸಬೇಕಾಗಿದೆ. ಆದ್ದರಿಂದ ಸಂಕ್ಷಿಪ್ತವಾದ ಮಾಹಿತಿಯನ್ನೇ ನಾನು ಆದಷ್ಟು ಸ್ಪಷ್ಟತೆಯನ್ನು ಕೊಡ್ತೀನಿ. ಇಲ್ಲಿ ಆತ್ಮತೃಪ್ತನಾದವನಿಗೆ ಯಾವ ಲಾಭವೂ ಬೇಕಾಗಿಲ್ಲ, ಅಥವಾ ಅವನು ಕರ್ಮ ಮಾಡದೇ ಇದ್ದರೆ ಯಾವ ನಷ್ಟವೂ ಆಗೋದಿಲ್ಲ. ಲಾಭ ನಷ್ಟಗಳ ವಿಷಯವೇ ಅವನಿಗಿಲ್ಲ, ತನ್ನ ಆತ್ಮತೃಪ್ತಿಗೆ ಮಾತ್ರ ಅವನು ಮಾಡ್ತಾ ಇರ್ತಾನೆ. ಇವನಿಗೆ ಯಾವುದರಿಂದಲೂ ಯಾವ ಪ್ರಯೋಜನದ ಸಂಬಂಧವೂ ಇಲ್ಲ ಅಂತ ಹೇಳಿದ ಕೃಷ್ಣ. ಅಂದರೆ ಇಲ್ಲಿ ಆತ್ಮತೃಪ್ತನಾದವನಿಗೆ ಯಾವ ಕೆಲಸ ಮಾಡಿದರೂ ಕೂಡ ಅವನಿಗೆ ಯಾವ ಹೊಸ ಅನುಭವ ಆಗೋದಿಲ್ಲ. ಆತ್ಮತೃಪ್ತಿಗೆ ಮಾಡ್ತಾ ಇರ್ತಾನಷ್ಟೇ,
ಯಾವ ಹೊಸ ಅನುಭವವೂ ಅವನಿಗಾಗಲ್ಲ. ಅಪರೂಪಕ್ಕೆ ಯಾವ್ದಾದ್ರು ಒಳ್ಳೆಯ ಕೆಲಸ ಮಾಡಿದಾಗ ಅವನಿಗೆ ಒಂದು ಹೊಸ ಅನುಭವ ಆಗುತ್ತೆ. ಆದರೆ ಸದಾಕಾಲ ಆತ್ಮತೃಪ್ತನಾದವನಿಗೆ ಯಾವ ಹೊಸ ಅನುಭವನೂ ಆಗೋದಿಲ್ಲ. ಕೆಲಸ ಮಾಡದೇ ಇದ್ದರೂ ಒಂದೇ, ಮಾಡಿದರೂ ಒಂದೇ. ಅವನಿಗೆ ಯಾವುದೇ ವಸ್ತು ವಿಷಯದಲ್ಲಿ ಆಸಕ್ತಿ ಇಲ್ಲ. ಪಡೆದರೂ ಒಂದೇ, ಪಡೆದೇ ಇದ್ದರೂ ಒಂದೇ. ಏನನ್ನು ಹೊರಗಿನ ಸುಖ ಸಂತೋಷಗಳನ್ನು ಅಥವಾ ಮೆಚ್ಚುಗೆಯನ್ನು, ಇಂಥವನ್ನ ಹೊಗಳಿಕೆಯನ್ನು, ಇವ್ಯಾವುದನ್ನೂ ಅವನು ಪಡೆಯೋದ್ರ ಬಗ್ಗೆ ಆಸಕ್ತನಾಗಿರಲ್ಲ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.